ಫಸ್ಟು ನಿಮ್ಮಪ್ಪ ನಮ್ಮಮ್ಮಗೆ ಬುದ್ಧಿ ಇಲ್ಲಬ್ಬ. ಅವರು ಇವಾಗ ಅನುಭವಿಸ್ಲಿ. ಮತ್ತೆ ಅವತ್ತೇನೆ ಸುಮ್ಮನೆ ಕಳಿಸಿದ್ರೆ ತವ್ರ ಮನೆಗೆ ಹಿಂಗೆಲ್ಲ ಆಗ್ತಿರಲಿಲ್ಲ. ನಾನು ಅದನ್ನೇ ಹೇಳಿದ್ದು ನಮ್ಮಮ್ಮಗೆ. ಮತ್ತೆ ಅವತ್ತು ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಮ್ಮ ಅಂತ ಕಳಿಸಿದ್ರೆ, ಯಾವ ಮನೇನು ಬೇಡ ಯಾತು ಕೊಡ್ದಂಗೆ ಕಳಿಸಿದ್ರೆ, ಇವತ್ತು ನನ್ನ ಮನೆ ಅಂತ ಹೇಳಿ ಕಂಡರ್ನೆಲ್ಲ ಕರ್ಕೊಂಬಂದು ಕಂಡರ್ನ ಕುಂಡ್ರಿಸ್ತಾ ಇರಲಿಲ್ಲ. ಹೆಂಗೆ ಮಾಡ್ತಾ ಇದ್ದಾಳೆ ನೋಡಿ ಇವತ್ತು ಅವಳು. ನಿಮ್ಮಪ್ಪ ನಿಮ್ಮಮ್ಮಗೆ ಬುದ್ಧಿ ಇಲ್ಲ ತಗ, ಇವಾಗ ಗೊತ್ತಾಗೈತಿ. ಯಾಕೆ ಹೇಳ್ತಾ ಇದ್ಲು ಈ ವಿಜಿ ಅಂತ ಹೇಳಿ ಈಗ ಗೊತ್ತಾಗುತ್ತೆ. ನಾನು ಯಾರಿಗಾಗಲಿ ಒಳ್ಳೇದು ಮಾಡಕ್ಕೆ ಹೋಗ್ತೀನಿ, ಒಳ್ಳೇದು ಹೇಳ್ತೀನಿ. ಆದರೆ ಗೊತ್ತಾಗಲ್ಲ ಈ ವಿಜಿ ಏನು ಮಾಡ್ತಾಳೋ ಅನ್ನಂಗೆ. ಇವತ್ತಿಗೆ ಇವಾಗ ಗೊತ್ತಾಗೈತೆ ತಗ. ಇವಾಗ ಬಿಡು, ನೀನು ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತೈತಿ. ಸುಮ್ಕಿರು, ನಾವಂತೂ ಹೋಗೋದು ಬೇಡ ಇಲ್ಲಿಂದ. ನೋಡೋಣ ಅದಿಲ್ಲ ಏನಾಗುತ್ತೆ ಅಂತ ಹೇಳಿ. ಅವಳೇನು ಆತನ ಹೇಳಿದ್ಲೆ ಈ ಮನೆಯಾಗ ಇರಬೇಡ್ರಿ ಅಂತ. ಇನ್ನು ಯಾತು ಹೇಳಿಲ್ಲಪ್ಪ, ನೋಡೋಣ ಅದಿಲ್ಲ ಹೇಳ್ತಾಳೇನ. ನಾನು ಅವ್ರಿಗೆ ದುಡ್ಡು ಕೊಟ್ಟು ಬಂದೆ ಬೆಳಗ್ಗೆ ಹೋಗಿ. ನಿನ್ನೆ ಒಂದು 15,000 ಕೊಟ್ಟಿದ್ದೆ, ಅದನ್ನೆಲ್ಲ ಕಟ್ಟವ್ರೆ. ಇನ್ನೂ ಅಷ್ಟು ಕಟ್ ಕ್ಲಿಯರ್ ಮಾಡಬೇಕು. ಕಟ್ ಕ್ಲಿಯರ್ ಮಾಡಿ ಅದು ನನ್ನ ಹೆಸ್ರಿಗೆ ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ. ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಅದಿರಲಿ ಆ ಮನೆ ಸದ್ಯಕ್ಕೆ. ಆಮೇಲೆ ಇಲ್ಲೇನ ನಾಳು ಅಂದರೆ ಅಲ್ಲಿಗೆ ಹೋಗೋಕ್ಕಾಗುತ್ತೆ. ಒಟ್ಟಿನಲ್ಲಿ ನನಗೂ ಈ ಮನೇಲಿ ಇರೋದಕ್ಕೆ ಇಷ್ಟ. ಏನು ಮಾಡೋಣ. ಅವಾಗ ನಮ್ಮಪ್ಪ ನಮ್ಮಮ್ಮೆ ಮಾಡಿರೋ ಬದುಕು ನನ್ನ ಮ್ಯಾಗಳ ಸಿಟ್ಟಿಗೆ. ಅವತ್ತು ಈ ಮನೆ ಮಗನಾಗ ಅವನಿಗೂ ಇರಬೇಕು ಅಂತ ಹೇಳಿ 3 ಭಾಗ ಮಾಡಿದರೆ ನನಗೂ ಇವತ್ತು ಕೇಳೋಕ್ಕಿರೋದು. ತಕ್ರಾಲರ್ಜಿ ಹಾಕ್ರಿ, ಯಾಕೆ ಬಿಡಬೇಕು? ಯಾರು ಬಿಡಬಾರ್ದು. ಈ ಮನೆ ಮಗನಾಗಿ ಅವರಿಲ್ಲ ಅನ್ಬೋದು. ವಂಶವೃಕ್ಷ ತೆಗಸ್ರಿ, ವಂಶವೃಕ್ಷ ತೆಗ್ಸಿ ತಕ್ರಾಲರ್ಜಿ ಹಾಕ್ರಿ. ತಕ್ರಾಲರ್ಜಿ ಹಾಕಿದ್ರೆ ಈ ಮನೆಗೆ ನಮಗೂ ಬರುತ್ತೆ ಭಾಗ. ಇವಾಗ ನಿಮ್ಮ ಅಣ್ಣನ ಪ್ಲಾನ್ ಏನು? ಇವಳಲ್ಲಿ ಕರೆಸ್ಕೊಬಿಟ್ಟು ಅವ್ರ ಅತ್ತೆ ಮನೆ ಎಲ್ಲ ಐತಲ್ಲ, ಬಿಟ್ಟು ಇರೋದೆಲ್ಲ ಕೊಡ್ತಾಳಲ್ಲ ಅವ್ರ ಅತ್ತೆ, ಅದನ್ನೆಲ್ಲನ ಅವನು ಮಾಡ್ಕೊಂಡು ಇದನ್ನೆಲ್ಲ ಇವಳಿಗೆ ಕೊಟ್ಟು ಹೋಗೋಣ ಅಂತ. ನೋಡು, ಕಂಡರಿಗೆ ನಿಮ್ಮ ಅಣ್ಣ ಇದು ಮಾಡ್ತಾನೆ ಹೊರ್ತು ತಮ್ಮ ಅನ್ನೋದು ಸ್ವಲ್ಪನೂ ಇಲ್ಲ ನಿಮ್ಮ ಅಣ್ಣನಿಗೆ. ಇವನೆಂತ ಎಣ್ಣ. ನನಗೇನು ದುಡ್ಡೈತೆ, ವಿಜಯ ಹತ್ರ ದುಡ್ಡೈತೆ, ಹೋಗಿ ಬೇರೆ ಮನೆ ಮಾಡ್ಕೋಬೋದು, ದುಡ್ಡೈತೆ ಅಂತ ಅಂತಾಳೆ ಅಂತ ಹೇಳ್ಬೋದು ನೀವೆಲ್ಲನ. ಆದರೆ ನನಗೂ ಈ ಮನೇಲಿ ಇರಬೇಕು ಅಂತ ಆಸೆ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು, ನಾನು ಈ ಮನೆಗೆ ಚೆನ್ನಾಗಿರಬೇಕು ಅಂತ ಆಸೆ. ಹೋಗಿ ಬೇರೆ ಮನೆದು ಮಾಡೋದೇನು ದೊಡ್ಡದಲ್ಲ, ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗಲೇ ಅದು ಸದ್ಯಕ್ಕೆ ಇರಲಿ, ಹೊರಗೆ ಹೋದ್ರೂ ಬೇಕಾಗುತ್ತೆ ಅಂತ ಹೇಳಿ ನಾನು ಒಬ್ರಿಗೆ ದುಡ್ಡು ಕೊಟ್ಟು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಮನೇನೂ ಇನ್ನು ಮುಂದಕ್ಕಿರೋದು. ಬರ ಇಲ್ಲಿ, ಮನೆ ಯಾವಾಗೆಲ್ಲ ಓಡಾಡ್ತಾನೆ. ಅಯ್ಯಪ್ಪ, 2 ಕಸರಿ ಪಿಸರಿ ಎನ್ಕೊಂಡು ಬೇಡ. ಬರ ಇಲ್ಲಿ. ಇಲ್ಲಿ ಇರಬಾರ್ದು, ನಿಮ್ಮ ಊರಿಗೆ ಹೋಗ್ರಿ. ಯಾಕೆ ಇಲ್ಲಿದ್ದೀರಿ ನೀವು? ಇದು ನಮ್ಮದೇ ಮನೆ, ಅಮ್ಮಂದು ಮನೆ ಇದು, ನಮ್ಮ ಅಮ್ಮಂದು. ನಿಮ್ಮಮ್ಮ ಯಾರು? ನಿಮ್ಮಮ್ಮ ಎಲ್ಲ ಇವಳು. ನಿಮ್ಮಮ್ಮಯ್ಯ ಬೇರೆ ಯಾರೋ ಇದ್ದಾರೆ. ಇವಳು ನಿಮ್ಮಮ್ಮ ಎಲ್ಲ. ಸುಮ್ಮನೆ ಹೋಗ್ರಪ್ಪ, ನಿಮ್ಮ ಊರಿಗೆ ಹೋಗ್ರಿ. ನಾವು ಇಲ್ಲಿರಲ್ಲ, ನಮ್ಮ ಊರಿಗೆ ಹೋಗೋಣ ಬರ್ರಿ ಅಂತ ಕರಿ. ಬಾರು ಲಿಕ್ಕಿ ಬಾ, ಮಾತಾಡಿಸ್ಬೇಡ. ಅಮ್ಮ ಅದೇ ಕೊಡ್ತಾರ, ಮಾತಾಡಿಸ್ಬೇಡ ಬಾ. ನೀವು ಇಲ್ಲೇನ ಇರ್ರಿ, ನಿಮಗೆ ಸರಿಯಾಗಿ ಗೈದಾವೆ ನೋಡು. ಸುಮ್ಮನೆ ಹೋದ್ರೆ ಸರಿ ನಿಮ್ಮೂರಿಗೆ. ಇಲ್ಲಿ ಯಾಕೆ ಇದ್ದೀರೋ? ಏನಿಲ್ಲ, ಇವರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಕಳ್ರಿಗೆ ಕೊಟ್ಬಿಡ್ತಾರೆ. ಹಿಡ್ಕೊಂಡೋಗಿ ನಿನಗೆ ಕಳ್ರ ಕೈಗೆ ಕೊಟ್ಟು ಅವರೆಲ್ಲನ ಎತ್ಕೊಂಡು ಹೋಗ್ತಾರೆ ಅಷ್ಟೇನೆ. ಕಳ್ರಿಗೆ ಹಿಡ್ಕೊಂಡು ಕೊಡೋಣ, ಇವ್ರೇನಾನು ಇಲ್ಲೇ ಇರಲಿ. ಇಲ್ಲೇನ ಇರು, ಕಳ್ರಿಗೆ ಹಿಡ್ಕೊಡ್ತೀನಿ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ನೋಡ್ಬಾ. ಇಲ್ಲಿ ಇವ ಅಕ್ಕ ಇನ್ನೂ ಇವ ಅಣ್ಣಯ್ಯ ಕಳ್ರಿಗೆ ಇಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಳ್ರಿ ಇಲ್ಲ, ನನಗೂ ಗೊತ್ತು. ಐದ ತಡಿ. ಹಿಂಗೆ ಇರ್ರಿ ಇಲ್ಲೇನೆ. ಮೂಗು ಕೊಯ್ದು ಬಿಡ್ತೀನಿ. ಮೂಗು ಹಿಂಗೇನೆ. ಇಲ್ಲಿ ಮೇಲ್ಕೆ ಎದ್ದೈತಲ್ಲ, ಅಮ್ಮ ಕಡೆ ಮೂಗು ಕೊಯ್ದು ಬಿಡ್ತೀನಿ. ಮೂಗ. ಮುಚ್ಚು ಬಾಯಿ, ನಡಿಯ ನಿಮ್ಮ ಊರಿಗೆ. ಇಲ್ಲಾಕೆ ಇದ್ದೀರಾ ನೀವು? ಇಲ್ಲ, ನೀವು ಸುಳ್ಳು ಹೇಳ್ತೀರಾ. ಕಳ್ರಿ ಇಲ್ಲ, ಯಾರಿಲ್ಲ, ನನಗೆ ಗೊತ್ತು. ತಡಿ, ನಮ್ಮ ಅಮ್ಮನ ಕರಿತೀನಿ. ಅಮ್ಮ ಬಾರಮ್ಮ ಇಲ್ಲಿ ನೋಡು. ಬಾರಪ್ಪ, ಬಾ ಪಾಪ, ಚಾಕ್ಲೇಟ್ ಕೊಡ್ತೀನಿ ಬಾರಪ್ಪ. ನಾವು ನಿಮ್ಮರೇ, ಬಾರಪ್ಪ. ಯಾಕೋ ಏನಾಯ್ತು ಅಲಿಕ್ಕಿವಿಕೆ? ನೋಡಮ್ಮ, ಆ ಅಣ್ಣ ಇನ್ನೂ ಅವಕ್ಕಯ್ಯ ಕಳ್ರಿಗೆ ಹಿಡ್ಕೊಡ್ತೀವಿ, ನಿಮ್ಮ ಮೂಗು ಕೊಯ್ಕೊಂತೀವಿ ಅಂತ ಹೇಳ್ತಾರೆ. ಹಂಗಲ್ಲ ಹೇಳಿದ್ದು. ಬಾರಪ್ಪ, ಚಾಕ್ಲೇಟ್ ಕೊಡ್ತೀನಿ ಬಾ, ನಾವು ನಿಮ್ಮರೇನೆ ಅಂತ ಹೇಳಿ ಕರೆದ್ವಿ. ಬರಲೇ ಇಲ್ಲ ಇಬ್ರು. ಅಯ್ಯೋ ಬಾರಪ್ಪ ಪಾಪ. ನಾಟಕ ಆಡಬೇಡ್ರಿ, ಮುಚ್ಕೊಂಡು ನಿಂತ್ಕೊಳ್ರಿ. ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಹೇಳಿ ನೋಡ್ತಾ ಇದ್ದೀರಾ? ನಾನು ಬಿಡು ಹೋಗ್ಲಿ, ಇವತ್ತು ಅರ್ಥ ಮಾಡ್ಕೊಂಡು ಖಾಲಿ ಮಾಡ್ತಾರೆ ಮನೇನ ಅಂತ ಇದ್ದೀನಿ. ಫಸ್ಟ್ ಈ ಮನೆಗೆ ಖಾಲಿ ಮಾಡ್ರಿ. ಬಾರೋ ವಿಕ್ಕಿ ಯಾವನ್ ಚಾಕ್ಲೇಟ್ ಕೊಡ್ಸಿದ್ರು, ಯಾವನ್ ಚಾಕ್ಲೇಟ್ ಕೊಡ್ಸಿದ್ರು ತಗೋಬೇಡ್ರಿ. ಏನು ಕೊಡ್ಸಿದ್ರು ತಗೋಬೇಡ್ರಿ ನೋಡಿ, ಹೇಳಿರ್ತೀನಿ. ಮಾತಾಡ್ಸ್ಬೇಡ್ರಿ ಇಂಥರ್ನೆಲ್ಲನ. ಗುಂಡು ಬಾರಪ್ಪ, ಎಷ್ಟು ಚೆನ್ನಾಗಿದಾವೆ ಇಬ್ರು ಮಕ್ಕಳು. ಎಷ್ಟು ಗುಂಡಾಗಿ ಎಷ್ಟು ಚೆನ್ನಾಗಿದಾರಲ್ಲ. ಇಬ್ರು ಚೆನ್ನಾಗಿದಾರಪ್ಪ ಗಂಡು ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಮುಚ್ಕೊಂಡಿರ್ರಿ, ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತೈತಿ. ಆ ಹುಡುಗರನ್ನ ಎದುರಿಸ್ಬಿಟ್ಟು ಇಲ್ಲಿ ಇರಬಾರ್ದು ಅಂತ ಹೇಳಿ ಏನು ಹೇಳಿದ್ಲು ಲಿಕ್ಕಿ? ಅವರಿಬ್ರು ಏನು ಹೇಳಿದ್ರು?
ಇಲ್ಲಿ ಇರಬೇಡ್ರಿ, ಊರಿಗೆ ಹೋಗ್ರಿ ಅಂತ ಹೇಳ್ತಾವ ಅಕ್ಕಯ್ಯ. ಇಲ್ಲಿದ್ರೆ ನಿನ್ನ ಮೂಗು ಒಯ್ದ್ಬಿಡ್ತೀನಿ ನೋಡು ಅಂತ ಹೇಳ್ತು. ಇಲ್ಲಿ ಇರಬೇಡ್ರಿ ನೀವು ಅಂತ ಹೇಳ್ತು. ಇಲ್ಲಿದ್ರೆ ಏನಿಲ್ಲ ನಿಮಗೆ ಅಂತ ಎದುರಿಸುತ್ತೆ ಅವ ಅಕ್ಕಯ್ಯ. ಕಿತ್ತೋದ್ ಬುದ್ಧಿ ಮಾಡ್ತೀಯಾ ಅಂತ ಗೊತ್ತು ಕಣೆ. ಬಾರಿ ಮುಚ್ಕೊಂಡು ಹೋಗು ಆಚೆಗೆ. ಗುಣ ಸುಮ್ಮನೆ ತಮಾಷೆಗೆ ಹಂಗೆ ಮಾತಾಡಿದ್ವಿ ಅಷ್ಟೇನೆ. ತಮಾಷೆ ಅಂತೆ ತಮಾಷೆ. ಏಯ್ ಫಸ್ಟು ಮನೆ ಖಾಲಿ ಮಾಡು. ಇಲ್ಲಿರ್ಬೇಡ ನೀನು, ಇಲ್ಲಿರ್ಬೇಡ. ಸುಗುಣ ಸುಮ್ಮನಿರು ಸುಗುಣ, ಅದ್ಯಾಕೆ ರೇಗಾಡ್ತಿ? ಏನೋ ಮಕ್ಳನ್ನ ಕಂಡ್ರೆ ಎಂಥವ್ರಿಗೂ ಇಷ್ಟ ಅಲ್ಲ, ಅದಕ್ಕೆ ಮಕ್ಳನ್ನ ನೋಡಿ ನಮಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಏನೋ ಕರೆದ್ವಪ್ಪ, ಅದಕ್ಕೇನೆ ನೀನು ಹಿಂಗೆ ಸಿಟ್ಟಾಗ್ತಿಯಲ್ಲ ಸುಗುಣ. ಏಯ್ ನಿಮ್ಮ ನಾಟಕ ಎಲ್ಲ ಗೊತ್ತು, ಮುಚ್ಕೊಂಡು ಮನೆಯಿಂದ ಆಚೆಗೆ ಹೋಗ್ರಿ. ಓ ಏನೋ ಬಿಡು, ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅಂತ ಸುಮ್ಮನಿದ್ದೀನಿ. ಹೋಗ್ತಾ ಇಲ್ಲ ನೀವು, ಹೋಗೋಂಥ ಮುಖಗಳೆಲ್ಲ ನಿಮ್ಮನ್ನೇನಿದ್ರು ಆಚೆ ದಬ್ದಾಗಲೇ ಹೋಗೋದು. ಹೋಗು ಆಚೆಗೆ ಫಸ್ಟು. ಅಲ್ಲ, ಎಷ್ಟು ಒಳ್ಳೆ ಮಾತಿಂದ ಮಾತಾಡ್ತಾ ಇದೀವಿ, ಯಾಕೆ ಹಂಗೆ ಆಡ್ತಾ ಇದೀಯಾ? ಏಯ್ ಒಳ್ಳೆ ಮಾತೆಲ್ಲ ಬೇಕಾಗಿಲ್ಲ ನನ್ನ ಹತ್ರ, ಸುಮ್ಮನೆ ಹೋಗ್ತಾ ಇರಬೇಕು. ಅಲ್ಲ ನೀನು ಈ ಮನೇಲಿ ಬಂದಿದೆಯಲ್ಲ, ಇವರು ಈ ಮನೆ ಮಗನೇನೆ. ಇಲ್ಲಿರೋ ಅಧಿಕಾರ ಐತೆ ಗೊತ್ತಾ? ಇಲ್ಲಿರೋ ಅಧಿಕಾರ ಇರೋದಕ್ಕೇನೆ ಇವರು ಇಲ್ಲಿರೋದು. ಏಯ್ ಅಧಿಕಾರ ಇದ್ರೆ ಅಧಿಕಾರ ಇರತ್ತಾಗಿರ್ಲಿ ಹೇಳು, ಇಲ್ಲತ್ತಾಗೆಲ್ಲ ಬೇಡ. ಇತ್ಲಾಗೆ ನಂದೈತೆ, ಈ ಕಡೆ ಹರ್ಷಭಾವಂದೈತೆ. ನಿಂದೆಲ್ಲೈತೆ ನಿನ್ನ ಅಧಿಕಾರ? ನಿಂದೇನೈತೆ ತಗೊಂಡು ಬಂದು ಮಾತಾಡು. ಸುಮ್ಮನೆ ಮಾತಾಡ್ಬೇಡ, ಸುಮ್ಮನೆ ಹೋಗ್ರಿ ಇಬ್ರು ಆಚೆಗೆ. ಏಯ್ ಅಲ್ಲೇಡು, ನಮಗೂ ಅಧಿಕಾರ ಇರೋದಕ್ಕೆ ಕಣೆ ಇರೋದು ಈ ಮನೇಲಿ. ಏನು ಅಧಿಕಾರ ಐತೆ ತಗೊಂಬಂದು ಮಾತಾಡು ಅಂತ ಹೇಳಿಲ್ವಾ? ನಾನು ಬಿಡು ಹೋಗ್ಲಿ ಅಂತ ಹೇಳಿ ನಾನು ಇವತ್ತು ಹೋಗ್ತಾರೆ ನಾಳೆಗೆ ಹೋಗ್ತಾರೆ ಅದಲ್ಲಿ ನೋಡೋಣ. ಬಂದ ತಕ್ಷಣ ಜಗಳ ಮಾಡಬಾರ್ದು ಅಂತ ಇದ್ರೆ ನೀನು ಕೇಳಲ್ಲ. ಹೇಳ್ತೀನಿ ನೋಡು. ಬೇಡ ಬೇಡ ವಿಜಿನ್ ಮುಟ್ಬೇಡ. ಮುಟ್ತೀನಿ. ಏನು ಮಾಡ್ತೀಯಾ ಅಂತ ಹೇಳಿ ಅವಳನ್ನ ಹೊರಗಡೆ ಕಳಿಸ್ತೀನಿ ನಾನು. ಯಾಕಮ್ಮ ವಿಜಿ, ಯಾಕೆ ಜಗಳ? ಅಲ್ಲ ನೋಡತ್ತೆ, ನಾನು ಎಷ್ಟು ಒಳ್ಳೆ ಮಾತನಾಗ ಮಕ್ಳನ್ನ ಮಾತಾಡಿಸ್ತಾ ಇದ್ದೆ, ಅವಿದ್ದು ಅವೆಲ್ಲ ಚಾಡಿ ಹೇಳೋ ಅಂತ ಹೋಗವೆ. ಅಯ್ಯಪ್ಪ ಅವೇನು ಅಂತ ಹೋಗಿದ್ದಾವೆ ಅವು. ಅಲ್ಲ ನಾನು ಬಾರಪ್ಪ ನಿಮ್ದು ಯಾವ ಊರು ಅಂತ ಹೇಳಿ ಚೆನ್ನಾಗಿ ಮಾತಾಡಿಸ್ತಿದ್ರೆ, ಅಮ್ಮ ನೋಡ್ಬಾರಮ್ಮ ಇವ ಅಕ್ಕಯ್ಯ ನಿಮ್ಮೂರ್ಗೆ ಹೋಗ್ರಿ ಅಂತ ಬೈತೈತೆ, ಎದುರಿಸುತ್ತೆ ಅಂತ ಹೇಳ್ತಾವಲ್ಲ, ಇವೇ ನಿಂತವಾಗಿವೆ ಇವು. ಏಯ್ ಬಾರೆ ಹೋಗಿ ಫಸ್ಟ್ ಆಚೆಗೆ. ನೀನು ಫಸ್ಟ್ ಮನೆಯಿಂದ ಆಸೆಗೆ ಹೋಗಿ ಮಾತಾಡು. ಅವಳ್ಯಾಕೆ ಹೋಗ್ತಾಳೆ? ಅವಳ್ಯಾಕೆ ಹೋಗ್ತಾಳೆ? ನೀನು ಯಾರನ್ನ ಬೇರೆಯವ್ರನ್ನ ಮದುವೆ ಆಗಿ ಇಲ್ಲಿ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇಕ್ಕೊಂಡಿದೆಯಲ್ಲ, ನೀನು ಹೋಗಿ ಹಸಿಕಿ. ಅವಳು ಈ ಮನೆ ಸಸ್ಯ ಕಣಿ. ಇಲ್ಲಿರೋ ಅಧಿಕಾರ ಐತೆ ಅವಳಿಗೆ. ಏನು ಅಧಿಕಾರ ಐತೆ ತಗೊಂಬರ್ಲಿ ಅವಳು. ತಗೊಂಬಂದು ಮಾತಾಡಲಿ ಅವಳು. ತಗೊಂಬರ್ತೀನಿ, ಎಲ್ಲ ತಗೊಂಬರ್ತೀನಿ. ಎಲ್ಲ ತಗೊಂಬಂದು ಆಮೇಲೆ ಮಾತಾಡ್ತೀನಿ ನಾನು. ನಾವು ಹೋಗಲ್ಲ, ಹೋಗ್ಬೇಡ ವಿಜಿ. ಏನು ಮಾಡ್ತಾಳೆ ನೋಡೋಣ ಅದೆಲೆ. ಯಾರನ್ನೋ ಬೇರೆಯವ್ರ ಮೂರನೇ ಕರ್ಕೊಂಬಂದು ಇಷ್ಟು ಜೋರವಾಗಿ ಯಾವ ಬೇರೆಯವ್ರ ಮಕ್ಳನ್ನ ಕರ್ಕೊಂಬಂದು ಬೇರೆ ಗಂಡನ ಯಾವನ್ನೋ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಯಾರ್ಯಾರನ್ನೋ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಇರಬೇಕಾದ್ರೆ ಇವಳು ಇನ್ನು ನಾನು ಈ ಮನೆ ಮಗನಾಗಿ ಈ ಮನೆ ಸೊಸೆಯಾಗಿ ಅವಳು ಈ ಮನೆಗೆ ನಮ್ಮಮ್ಮ ಇದ್ದು ನಮ್ಮಪ್ಪ ಇದ್ದು ಎಲ್ಲ ಇದ್ದು ನಾನೆಲ್ಲ ನಿನಗೆ ಬಿಟ್ಟೋಗ್ತೀನಿ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಬಿಡಲ್ವಾ? ಯಾವುದೇ ಕಾರಣಕ್ಕೂ ಬಿಡಲ್ವಾ? ಎಲ್ಲಿ ಬಿಡಿಸ್ಬೇಕು ಅಲ್ಲಿ ಬಿಡಿಸ್ತೀನಿ, ಎಲ್ಲಿ ಬೆಂಡೆತ್ತಿಸ್ಬೇಕು ಅಲ್ಲಿ ಬೆಂಡೆತ್ತಿಸ್ತೀನಿ. ನಿಮ್ಮಿಬ್ಬರಿಗೂ ಸರಿಯಾಗಿ ಮಾಡ್ತೀನಿ ನೋಡು. ಸುಮ್ಮನೆ ಯಾಕೆ ನನಗೆ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಎಲ್ಲೂ ಸೂಕ್ಷ್ಮ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀನಿ ನಾನು. ಏಯ್ ಸುಗುಣ, ನಾನು ಹೇಳಿಲ್ವೇ? ನೀನು ಬೇಕಾದ್ರೆ ನೀನು ಒಬ್ಬಳೇ ಬಂದಿರು ನಂದು ಮನೆಯನ್ನು. ಬೇಕಾದ್ರೆ ನಾನು ಬಿಡು ಅಂತ ಸುಮ್ಮನೆ ಆಗ್ತೀನಿ. ಅವಾಗೇನಾನ ನಾವೇನಾನ ಮಾತಾಡಿದ್ವೇನೆ? ಇವ್ರು ಯಾವ ಮಕ್ಳನ್ನ ಕರ್ಕೊಂಬಂದು ಯಾವನ್ನ ಮದುವೆಯಾಗಿ ಕರ್ಕೊಂಬಂದು ಅವ್ರ ಮಾಮ ಗಂಡ ಮಕ್ಕಳು ಎಲ್ಲ ಕರ್ಕೊಂಬಂದು ಇಲ್ಲಿದೆಯಲ್ಲ. ಹೆಂಗೇನಿ ಇಲ್ಲಿ ಕರ್ಕೊಂಬಂದಿದ್ದು ನಮ್ಮ ಮೇಲೆ ಜೋರು ಮಾಡ್ತೀಯಲ್ಲ ನೀನು. ಮತ್ತು ಅವತ್ತು ಇವ್ನು ನನ್ನ ಮದುವೆ ಆದ ನನ್ನ ಜೀವನ ಹಾಳು ಮಾಡಿದ್ನಲ್ಲ, ಅವತ್ತು ಡೈವರ್ಸ್ ಕೊಡಬೇಕಾದ್ರೆ ಕೋರ್ಟ್ ನನಗೆ ಕೊಟ್ಟಿರೋ ಜೀವನಾಂಶಕ್ಕೆ ಅಂತ ಹೇಳಿ ಮನೇನ ಜೀವನ ಮಾಡೋದಕ್ಕೆ, ಮನೆ ಬೇಕು ವಾಸ ಮಾಡೋದಕ್ಕೆ ಅಂತ ಹೇಳಿ ವಾಸಕ್ಕಂತ ಹೇಳಿ ನನಗೆ ಈ ಮನೆ ಕೋರ್ಟ್ ಕೊಟ್ಟಿರೋದು. ಕೋರ್ಟಲ್ಲಿ ಆದೇಶ ಆಗೈತೆ. ನಾನು ಕೋರ್ಟಿಗೆ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗಿ ನಾನು ನೋಡು, ಎಲ್ಲ ನಾನು ತೆಗಿಸ್ತೀನಿ. ಗೊತ್ತೈತೆ? ಸರಿಯಾಗಿ ಮಾಡ್ತೀನಿ ನಾನು. ಹೋಗಲ್ಲ ಕಣೆ, ಹೋಗಲ್ಲ. ಅದೇನು ಮಾಡ್ಕೆ ಮಾಡೆ. ಅಂತ ದುಡ್ಡು ಐತೆ ನಾನು ಇಂಥ ಕೋಟಿಗಿರೋ ಮನೆ ತಗೋಬೋದು. ನಾನು ಹೋಗಲ್ಲ. ನಿನಗೆ ನಾನು ಸೋತೋಗೋದಿಲ್ಲ. ನೀನು ಯಾರನ್ನೋ ಬೇರೆಯವ್ನವನ್ನೋ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಬೇರೆ ಯಾರ ಮಕ್ಕಳನ್ನ ಕರ್ಕೊಂಬಂದು ಮನೇಲಿ ಇದೆಯಾ ಅಂದಮೇಲೆ ನಾವು ನಿನಗೆ ಎದ್ಕೊಂಡು ಹೋಗೋಕ್ಕಾಗುತ್ತಾ? ಇವರು ಈ ಮನೆ ಮಗನಾಗಿ ಇವ್ರಿಗೆ ಅಧಿಕಾರ ಇಲ್ಲ ಅಂದ್ಕೊಂಡಿದ್ಯಾ? ಸುಗುಣ ಬಾರಮ್ಮ ಇಲ್ಲಿ. ಸುಮ್ಮನೆ ಬಾ ಇಲ್ಲಿ. ಇಲ್ಲೋಡು, ಒಂದು ಮಾತಾಡಬೇಡ, ಸುಮ್ಮನೆ ಬಾ ನನ್ನ ಜೊತೆ. ಸುಮ್ಮನೆ ಬಂದುಬಿಡು. ಇಲ್ಲ ಬಾವ, ನೋಡಿ ಇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಮಾತಾಡಬೇಡ ಅಂದೆ, ನೀನು ಮಾತಾಡಬೇಡ. ಸುಮ್ಮನೆ ಬಾ ನನ್ನ ಜೊತೆ ಬಂದರೆ ನೀನು ಬುದ್ಧಿವಂತಲಾಗ್ತೀಯ. ನನ್ನ ಜೊತೆ ಬಾ ಇಲ್ಲಿ. ಸ್ವಲ್ಪ ಏನೋ ಮಾತಾಡ್ಬೇಕು, ಬಾ ಹೋಗೋಣ. ಬಾರಪ್ಪ ಗುಂಡ, ಬರೀ ಹೋಗೋಣ. ಇನ್ನೊಬ್ಬ ಜೊತೆಯಾಗ್ಯವನಿ. ಅಲ್ಲ ಇವನು ಯಾಕೆ ಜೊತೆಯಾಗ್ಯವನತ್ತ? ಹೆಂಗೆ ಕರ್ಕೊಂಡು ಹೋಗ್ತಾನೆ ನಿನ್ನ ಮಗ, ದೊಡ್ಡ ಮಗ. ನಮ್ಮನ್ನು ಎಷ್ಟು ಇದು ಮಾಡ್ತಾರೆ ನೋಡತ್ತೆ. ನಾವು ಚೆನ್ನಾಗಿರ್ಬೇಕು, ನಾವು ಹೊಲದಲ್ಲಿ ಬೋರ್ ಹಾಕಿಸ್ಬೇಕು, ನಮ್ಮ ಮಾಮ ನಮ್ಮ ಅತ್ತೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಆಸೆ ಪಡ್ತೀನಿ. ಇವ್ರು ಯಾರನ್ನಾರನ್ನೋ ಕರ್ಕೊಬಂದು ಏನೆಲ್ಲ ಮಾಡ್ಬಿಟ್ಲಲ್ಲ. ನೋಡಿ ಇವಳು ಎಂಥವಳು.
ಯಾರೇ ಆಗ್ರಿ ಸಹಿಸ್ಕೊಂಬಲ್ಲ. ನಮ್ಮ ಮನೆಗೆ ಯಾರೋ ಬೇರೆಯವ್ರನ್ನ ಮದುವೆ ಆಗಿ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಕ್ಕೊಂಡ್ರೆ ಅವಳು ಒಬ್ಳೇ ಇರಲಿ ಬೇಕಾದ್ರೆ ಸುಗುಣಂಗೆ ನಾವು ಕೈ ಬಿಡ್ತಾರಲ್ಲ ನಾವು ನೋಡ್ಕೊಂತಿದ್ವಿ. ಅದು ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗಿ ಇಲ್ಲಿ ಕರ್ಕೊಂಬಂದಿಲ್ಲ ನಮ್ಮ ಮನೆಗೆ ಇಕ್ಕೊಂಡವಳು ಅಂದ್ರೆ ನಮಗೆ ತುಂಬ ಬೇಜಾರಾಗೈತಿ. ಯಾರ್ಯಾರಿಗೋ ಮೂರನೇವ್ರಿಗೆಲ್ಲ ನಾ ಇಲ್ಲಿ ಕುಂಡ್ರಿಸ್ಬೇಕಂದ್ರೆ ನಮ್ಮ ಮನೆಗೊಳಗೆ ನನ್ನ ಮಗ ಆಗಿರೋನ್ಗೆ ಇವನಿಗೆ ಇಲ್ಲ ಅಂದಮೇಲೆ ಅವ್ರು ಯಾರನ್ನೋ ಎಲ್ಲ ಕರ್ಕೊಂಬಂದು ಇಕ್ಕೊಂಡವಳೆ ಅಂದಮೇಲೆ ಇವಳು ನೋಡಿ ಎಂತ ಮಾಡಿದ್ಲು. ಮದುವೆ ಆಗ್ದಂಗೆ ಹಂಗೆ ಇದ್ರೆ ನಾವೇ ನೋಡ್ತಿದ್ವಿ, ಏನೇ ಬರಲಿ ಅವಳು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.